ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆದರೆ ಬಜೆಟ್ ಬಳಿಕವೋ ಬಜೆಟ್ಗೂ ಮುನ್ನ ಮಾತುಕತೆನಾ, ಇದು ಪ್ರಶ್ನೆ. ಈ ಬಗ್ಗೆ ನಾವೇ ತೀರ್ಮಾನ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ಭೇಟಿ ಸಂದರ್ಭದಲ್ಲಿ ಡಿಕೆಶಿಗೆ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನು ನೆನಪಿಸಿದ ಡಿಕೆಶಿಗೆ ಮಾತುಕತೆಯ ಭರವಸೆ. ಸಿಎಂ ಡಿಸಿಎಂ ಇಬ್ಬರನ್ನೂ ದೆಹಲಿಗೆ ಆಹ್ವಾನಿಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡ್ರಪ್ಪ, ಇಬ್ಬರನ್ನೂ ಕರೆಸ್ತೀವಿ, ಇಬ್ಬರನ್ನೂ ಕೂತ್ಕೊಂಡು ಮಾತುಕತೆ ಆಡಿಸ್ತೀವಿ. ಆದರೆ ಅದು ಬಜೆಟ್ಗೂ ಮುನ್ನವೋ ಬಜೆಟ್ ಬಳಿಕವೋ ಅಂತಕ್ಕಂಥದ್ದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ಆ ಥರ ಏನು ಅಂದರೆ ಮಾತುಕತೆ ಆಗ್ಬಿಡ್ಲಿ, ಬೇಕಾದ್ರೆ ಸಿದ್ದರಾಮಯ್ಯ ಬಜೆಟ್ ನಂತರನೇ ಅವರು ಅಧಿಕಾರವನ್ನು ಬಿಟ್ಕೊಡ್ಲಿ, ಬಟ್ ಈಗ ಮಾತುಕತೆ ಆಗಬೇಕು ಅಂತ. ಯಾಕೆ ಅಂದರೆ ಆಮೇಲೆ ಸಾಲು ಸಾಲು ಚುನಾವಣೆಗಳಿವೆ, ಅದಕ್ಕೋಸ್ಕರ. ಖಂಡಿತ ನಾನು ಡೆಲ್ಲಿಗೆ ಬಂದ ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನೂ ಭೇಟಿ ಮಾಡಿದ್ದೀನಿ, ವೇಣುಗೋಪಾಲ್ನೂ ಭೇಟಿ ಮಾಡಿದ್ದೀನಿ, ಸುರ್ಜೇವಾಲಾನೂ ಭೇಟಿ ಮಾಡಿದ್ದೀನಿ, ಜಯಚಂದ್ರನೂ ಭೇಟಿ ಮಾಡಿದ್ದೀನಿ. ಎಲ್ಲರನ್ನೂ ಸಂಘರ್ಷದ ಸಂದರ್ಭ, ಹಾಗಾಗಿ ಈಗ ಭೇಟಿ ಆಗೋದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಅಂತ. ನೀವು ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ದೀರಿ, ಬೇರೆಯವ್ರು ಕೊಡ್ತಾ ಇದ್ದಾರೆ. ನನಗೆ ಅದೇನಿಲ್ಲ. ನಮ್ಮ ಲೀಡರ್ಸು ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡಲೇಬೇಕು. ನಾವು ರಾಜಕಾರಣಿಗಳು ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಯಾರು ಮಾಡದಿರ್ತಾರ, ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾನು ಮಾಧ್ಯಮದಲ್ಲಿ ನಾನು ಯಾವ ವಿಚಾರನೂ ಚರ್ಚೆ ಮಾಡೋಕೆ ಹೋಗುದಿಲ್ಲ. ಯಾವ ವಿಚಾರ ನಾನು ಹೇಳ್ತೀನಿ ಕೇಳಿ, ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡೋಂಥ ವಿಚಾರ ನಾನು ಮಾಡೋದಿಲ್ಲ. ನಾವೆಲ್ಲ ರಾಜಕಾರಣಿಗಳು ರಾಜ್ಯದ ಹಿತಕ್ಕೆ ಏನೇನು ಬೇಕು ಎಲ್ಲ ಚರ್ಚೆ ಮಾಡಿರ್ತೀವಿ, ಪಕ್ಷದ ಹಿತಕ್ಕೆ. ಸೊ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಭರವಸೆ ಕೊಟ್ಟಿರ್ಬೋದು ಇಬ್ಬರನ್ನು ಕರೆಸ್ತೀವಿ, ಮಾತುಕತೆ ಆಡ್ತೀವಿ ಅಂತ. ಆದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ಸುಖೇಶ್. ಯಾಕೆಂದರೆ ಒಂದು ಕಡೆ ಬಜೆಟ್ ಮುಗಿಬೇಕು, ಬಜೆಟ್ ಆದ ನಂತರ ಸಾಲು ಸಾಲು ಚುನಾವಣೆಗಳಿದೆ, ಸ್ಥಳೀಯ ಚುನಾವಣೆಗಳಿದೆ, 5 ರಾಜ್ಯಗಳ ಚುನಾವಣೆ ಇದೆ. ಹಾಗಾಗಿ ಹೈಕಮಾಂಡ್ ಲೆಕ್ಕಾಚಾರ ಏನು, ಯಾವಾಗ ಕರೆಸ್ಬೋದು ಅಂತ? ಸಹಜ. ಯಾಕಂದರೆ ರಾಜ್ಯದ ಹಿತ ನೋಡೋ ದೃಷ್ಟಿಯಲ್ಲಿ ನೋಡೋಕೆ ಹೋದಾದರೆ ಈಗ ಬಜೆಟ್ ಅಧಿವೇಶನವನ್ನು ಅಂದರೆ ಅಧಿವೇಶನ ಕರಿಬೇಕು ಅನ್ನೋ ತೀರ್ಮಾನಕ್ಕೆ ಅಧಿಕೃತವಾಗಿ ಅನೌನ್ಸ್ ಆಗದೇ ಇದ್ರೂ ಕೂಡ ಒಂದು ಟೆಂಟೇಟಿವ್ ಆಗಿ ಮಾರ್ಚ್ 6 ಅಂತ ಇತ್ತು. ಅದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ರಾಜ್ಯಕ್ಕೆ ಕರೆಸಬೇಕು ಅನ್ನುವಂಥ ತೀರ್ಮಾನ ಇದೆ. ಅದು ಪಕ್ಷದ ಕಚೇರಿಗಳ ಗುದ್ದಲಿ ಪೂಜೆಗಾಗಿ. ಇವೆಲ್ಲವನ್ನೂ ಲೆಕ್ಕಾಚಾರ ಅಳೆದು ತೂಗಿ ನೋಡೋಕೆ ಹೋದರೆ ಬಜೆಟ್ ಆದಮೇಲೆ ಅಥವಾ ಬಜೆಟ್ಗಿಂತ ಮುಂಚೆನಾ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೇಳುವ ಪ್ರಯತ್ನ ಮಾಡಿದಾಗ ಆ ಕ್ಲಾರಿಟಿಯನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಆದರೆ ಆದಷ್ಟು ಶೀಘ್ರವಾಗಿ ಒಂದು ಬೆಳವಣಿಗೆ ಕಾರಣ ಆಗುತ್ತೆ ಅಥವಾ ಮಾತುಕತೆಗೆ ವೇದಿಕೆ ಸಿದ್ಧವಾಗುತ್ತೆ ಅನ್ನುವಂಥ ಭರವಸೆ ಅಷ್ಟೇ ಸಿಕ್ಕಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಆದಷ್ಟು ಶೀಘ್ರವಾಗಿ ಅನ್ನೋದು ಬಿಫೋರ್ ಬಜೆಟ್ ಆಫ್ಟರ್ ಬಜೆಟ್ ಅನ್ನೋ ಒಂದು ಸಹಜವಾದ ಕುತೂಹಲ. ಬಹುತೇಕ ಏನಾದರೂ ಆಫ್ಟರ್ ಬಜೆಟ್ಗೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಅಥವಾ ಮೊದಲು ಇಬ್ಬರನ್ನು ಕೂರಿಸಿ ಒಂದು ಮಾತನಾಡಿ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಆಮೇಲೆ ಕೂತು ಮಾತಾಡೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಏನಾದರೂ ಮಾಡಬಹುದು. ಹಾಗೆ ಎರಡರ ವಿಚಾರದಲ್ಲೂ ಕೂಡ ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಕುತೂಹಲ ಉಳಿದಂತೆ ಕಾಣಿಸ್ತಾ ಇದೆ. ರಾಜ್ಯ ನಾಯಕರಿಗೂ ಕೂಡ ಯಾವಾಗ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಬಂದಂತೆ ಕಾಣಿಸ್ತಾ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಯಾಕೆ ಅಂತಂದರೆ ಅದೇ 5 ರಾಜ್ಯಗಳ ಚುನಾವಣೆ ಇದೆ, ಇಲ್ಲಿ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಬೆಂಗಳೂರು GBA ಎಲೆಕ್ಷನ್ ಆಗಬೇಕು. ಸೊ ಇದು ಕೂಡ ನೋಡಬೇಕಲ್ಲ ಬಜೆಟ್ ಆದ ನಂತರ. ಸೊ ಯಾವಾಗ ಅಂತ ನೋಡೋಣ.